ಕಾಫಿ ಕೃಷಿಕರು ತಮ್ಮ ಜಮೀನಿನ ಅಭಿವೃದ್ಧಿಗೆಂದು ರಾಷ್ಟ್ರೀಯ ಬ್ಯಾಂಕುಗಳಲ್ಲಿ ಸಾಲ ಮಾಡಿದ್ದು ಹವಾಮಾನ ವೈಪರೀತ್ಯ, ಬೆಲೆಯ ಏರಿಳಿತ, ತೋಟಗಳ ನಿರ್ವಹಣೆ ವೆಚ್ಚ ಹೆಚ್ಚಳ ಮುಂತಾದ ಸಮಸ್ಯೆಗಳಿಂದ ರೈತರು ಸಾಲ ಮರುಪಾವತಿ ಮಾಡಲು ವಿಳಂಬ ಮಾಡಿದ್ದಾರೆ. ಇದನ್ನೇ ನೆಪವಾಗಿಸಿಕೊಂಡು ಸರ್ಫೇಸಿ ಕಾಯ್ದೆ ಹೆಸರಿನಲ್ಲಿ ಬ್ಯಾಂಕುಗಳು ಕಾಫಿ ಕೃಷಿಕರ ತೋಟಗಳನ್ನು ಹರಾಜು ಮಾಡುತ್ತಿರುವುದು ಖಂಡನೀಯ ಎಂದು ಮೂಡಿಗೆರೆ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಬಾಲಕೃಷ್ಣ ಅವರು ತಿಳಿಸಿದರು. ಮೂಡಿಗೆರೆ ತಾಲೂಕು ಬೆಳೆಗಾರರ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಅಂತ. ಇದೊಂದು ಸರ್ಫೇಸಿ ಆಕ್ಟ್ ಬಗ್ಗೆ ತಮಗೆಲ್ಲ ಗೊತ್ತಿದೆ. ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅನೇಕ ರೈತರದ್ದು ಹರಾಜು ಬಂದಿರೋದನ್ನ ಹರಾಜು ಮಾಡಬಾರ್ದು ಅಂತ ಹೇಳಿ ನಾವು ಹಲವಾರು ಬಾರಿ ಸ್ಟ್ರೈಕ್ ಮಾಡಿ ಮೂಡಿಗೆರೆಯಲ್ಲಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಿ ಕೆನರಾ ಬ್ಯಾಂಕ್ ಮುಂದೆ ಒಂದು ನಿರ್ಣಯ ತಗೊಂಡಿದ್ದು. ಈಗ ಏನಾಗಿದೆ, ಸರ್ಫೇಸಿ ಆ್ಯಕ್ಟು 2002ನೇ ಇಸ್ವಿ ಬಂದಿರೋದು ತಮ್ಮ ಗಮನಕ್ಕೆಲ್ಲ ಗೊತ್ತಿರೋಂಥ ವಿಚಾರ. ಇದು ಯಾಕೆ ಅಂದರೆ ಕಮರ್ಷಿಯಲ್ ಲೋನ್ಗಳನ್ನ ರಿಕವರಿ ಮಾಡಲಿಕ್ಕೆ, ಶಾರ್ಟ್ ಟೈಮಲ್ಲಿ ರಿಕವರಿ ಮಾಡಲಿಕ್ಕೆ ಒಂದು ಸರ್ಫೇಸಿ ಕಾಯ್ದೆ ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಗವರ್ನರು ರಿಸರ್ವ್ ಬ್ಯಾಂಕ್ ಅಡಿಯಲ್ಲಿ ಒಂದು ಕಾಯ್ದೆ ಅಂತಂದರು. ಹಿಂದೆ ಯಾಕಂದರೆ DIT ಕೋರ್ಟಿಗೆ ಹೋಗ್ತಿತ್ತು, ಲಾಂಗ್ ಟರ್ಮ್ ರಿಕವರಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಈ ಕಮರ್ಷಿಯಲ್ ಏರಿಯಾದಲ್ಲಿರೋಂಥ ಬಿಲ್ಡಿಂಗ್ಗಳಿರ್ಬೋದು, ಹೌಸಿಂಗ್ ಲೋನು ಇಂಥವನ್ನೆಲ್ಲ ರಿಕವರಿ ಮಾಡೋ ಲಾಂಗ್ ಟರ್ಮ್ ಆಗಬಾರ್ದು, ಅದು ವ್ಯಾಲ್ಯೂ ಇದರಲ್ಲಿರುತ್ತೆ ಅಂತ ಹೇಳಿ ಈ ಒಂದು ಕಾಯ್ದೆಯನ್ನು ತಂದರು. ಇದು ಏನು ನಮಗೆ ವಿಪರ್ಯಾಸ ಅಂದರೆ, ಈ ಕಾಫಿ ಗೊಂದಲದಲ್ಲಿದೆ. ನಾವು ಇತ್ಲಾಗೆ ವಾಣಿಜ್ಯ ಬೆಳೆ ಅಂತೀವಿ, ಅಗ್ರಿಕಲ್ಚರ್ ಏನು ಕೃಷಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಹಿಂದಿನಿಂದನೂ ಈ ಬ್ರಿಟಿಷ್ ಬಿಟ್ಟು ಹೋಗ್ಬೇಕಾದ್ರೆ ಇದೊಂದು ಗೊಂದಲದ ಒಂದು ಪ್ರಕ್ರಿಯೆ ಗೊತ್ತು ತಮಗೆಲ್ಲ. ಹಾಗಾಗಿ ಇದು ಏನಾಯಿತು, 2002ನೇ ಇಸ್ವಿಲಿ ಇತ್ತು. ಆದರೆ ಕಾಫಿಗೆ ಅನ್ವಯ ಆದ್ರೂ ಅದು ಅಲ್ಲೇ ಬೂದಿ ಮುಂಚದ ಕೆಂಡದಾಗೆ ಉಳ್ಕೊಂಡಿತ್ತು. ಇದು ಇತ್ತೀಚೆಗೆ ತಮಗೆಲ್ಲ ಗೊತ್ತಿರ್ಬೋದು, ಒಂದು 2 ಕಾಫಿ ಪ್ಲಾಂಟರ್ಸ್ಗಳು ಉದ್ಯಮಿಗಳೇ ಕಾಫಿ ತೋಟ ತಗೊಂಡು ಅದ್ರ ಮೇಲೆ ದೊಡ್ಡ ಗಲಾಟೆ ಹರಿಸ್ಕೊಂಡು ಅವರವರೇ ಇದು ಹೈಕೋರ್ಟಿಗೆ ಹೋದಾಗ ನಾಗರತ್ನವರನ್ನ ಒಂದು ಚೀಫ್ ಜಡ್ಜಿ ಒಂದು ಇದು ಕಾಫಿ ತೋಟ ಆಗಿರೋದ್ರಿಂದ ಇದು ಸರ್ಫೇಸಿ ಅಡಿಯಲ್ಲಿ ಬರುತ್ತೆ ಅಂತ ಒಂದು ಕಾನೂನು ಮಾಡಿದ್ರು, ರಿಕವರಿಗೆ ಹಾಕಿಸಿದ್ರು. ಅಲ್ಲಿಂದ ಏನಾಯಿತು, ಬ್ಯಾಂಕ್ನವರಿಗೆ ಇದೊಂದು ಅಸ್ತ್ರ ಸಿಕ್ದಂಗೆ ಆಯಿತು. ಅಲ್ಲಿವರೆಗೂ ಯಾರೂ ನಮ್ಮ ಮೇಲೆ ಅಂಥ ಒಂದು ಘಟಪ್ರಹಾರ ಮಾಡೂ ಇರಲಿಲ್ಲ. ಆಮೇಲೆ ಕಾಫಿ ಬೆಳೆಗಾರರು ಯಾರು ಬ್ಯಾಂಕಿಗೆ ಮೋಸ ಮಾಡಿದ್ದ ಹಿಸ್ಟ್ರಿನೇ ಇಲ್ಲ. ಯಾಕಂದರೆ ಅವ್ರು ಕೊಡ್ತಕ್ಕಂಥದ್ದು ನಮಗೆ 1 ಲಕ್ಷ ರೂಪಾಯಿ ಒಂದು ಎಕರೆಗೆ. ಇವತ್ತು ಏನಿಲ್ಲ ಅಂದ್ರೆ ಕನಿಷ್ಠ ಅಂದ್ರೂ ಒಂದು ಕಾಫಿ ತೋಟಕ್ಕೆ ತಮ್ಗೆ ಗೊತ್ತಿದೆ, ನೀವು ಎಲ್ಲ ರೈತರ ಮಕ್ಕಳು, ಕನಿಷ್ಠ ಅಂದ್ರೂ ಒಂದು 15ರಿಂದ 20 ಲಕ್ಷ ರೂಪಾಯಿ. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ದೀಪಕ್ ದೊಡ್ಡಯ್ಯರವರು, ಕೆಲ ಬ್ಯಾಂಕುಗಳು ಕೆಲವು ದಿನಗಳ ಕಾಲಾವಕಾಶವನ್ನಾದರೂ ನೀಡಿದರೆ ಕೆನರಾ ಬ್ಯಾಂಕ್ ಯಾವುದೇ ಕಾಲಾವಕಾಶ ನೀಡದೆ ಏಕಾಏಕಿ ರೈತರ ಮೇಲೆ ಸಾಲದ ಒತ್ತಡ ಹಾಕುತ್ತಿರುವುದರಿಂದ ರೈತರ ಆತ್ಮಹತ್ಯೆ ಹೆಚ್ಚುತ್ತಿರುವುದು ಕಂಡುಬರುತ್ತದೆ. ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಕರ್ನಾಟಕದಲ್ಲಿ ಮಾತ್ರ ಈ ಸರ್ಫೇಸಿ ಆ್ಯಕ್ಟ್ ಪ್ರಕಾರ ಏನು ಹರಾಜು ಆಗ್ತಾ ಇದ್ದಾರೆ, ಇದು ಅನ್ಯಾಯ. ಇದನ್ನು ತಕ್ಷಣ ಅದರಲ್ಲಿ ವಿಶೇಷವಾಗಿ ಕೆನರಾ ಬ್ಯಾಂಕ್ ಅವರು ಭಾಳ ಅಗ್ರೆಸಿವ್ ಆಗಿ ಕಾಫಿ ಬೆಳೆಗಾರರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಭಾಳಷ್ಟು ಜನ ಭಾಳ ಕಷ್ಟದಲ್ಲಿದ್ದಾರೆ, ಗಂಡಂದ್ರು ತೀರ್ಕೊಂಡಿದ್ದಾರೆ, ಸಣ್ಣ ಮಕ್ಕಳು ಹೋಗ್ತಾ ಇದ್ದಾರೆ, ಹುಷಾರಿರಲ್ಲ, ಇನ್ನೇನೋ ಸಮಸ್ಯೆಗಳಲ್ಲಿ ಕಾಫಿ ತೋಟ ಹರಾಜು ಆಗ್ತಿರೋಂಥ ಒಂದು ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದು. ತುಂಬ ಜನ ಕಾಫಿ ಬೆಳೆಗಾರರು ಆತ್ಮಹತ್ಯೆ ಮಾಡಿಕೊಡ್ಬೇಕು, ಗೋಳಾಡಬೇಕು ಅನ್ನುವಂಥ ಸ್ಥಿತಿನಲ್ಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ BC ದಯಾಕರ್, KM ಪ್ರಕಾಶ್, ಉಷಾ ಸಂತೋಷ್, ಸುಬ್ರಹ್ಮಣ್ಯ ಮತ್ತಿತರರು ಉಪಸ್ಥಿತರಿದ್ದರು.